ದರೋಡೆ ಕೊಲೆ ಮಾಡಿದ್ರ? ಸರ್ಕಾರದ ವಿರುದ್ಧ ಕನ್ನಡ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಕಾನೂನನ್ನ ಜಾರಿಗೆ ತರದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಕರವೇ ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಕನ್ನಡದ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ ಅಂತ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ರಾತ್ರೋರಾತ್ರಿ ಬಂಧಿಸಿರೋದು ರೌಡಿ ಕೃತ್ಯ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕನ್ನಡ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ನಡೆದಂತ ನಾಮಫಲಕದ ಹೋರಾಟದಲ್ಲಿ ಅನೇಕ ಜನ ಅಮಾಯಕ ಕನ್ನಡ ಕಾರ್ಯಕರ್ತರನ್ನ ಬಂಧಿಸುವಂತ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಏನು ಕನ್ನಡ ಹೋರಾಟಗಾರರು ಏನ್ ಲೂಟಿ ಮಾಡಿದ್ರ ಅಥವಾ ದರೋಡೆ ಮಾಡಿದ್ರ ಅಥವಾ ಕೊಲೆ ಮಾಡಿದ್ರ? ಕನ್ನಡ ನಾಮಫಲಕ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸ. ಕಾನೂನಿದೆ. ಅಂಗಡಿ ಪರವಾನಗಿ ಕೊಡಬೇಕಾದ್ರೆ ನೀವು ಕಾನೂನನ್ನ 60 ಭಾಗ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅನ್ನುವಂತ ಒತ್ತಾಯವನ್ನ ಹಾಕಿರ್ತೀರಾ. ಆದ್ರೆ ಇಲ್ಲಿ ತನಕ ಯಾವುದೇ ಮಾಲೀಕರು ಇರ್ಬೋದು ಅಥವಾ ಹೋಟೆಲ್ ಮಾಲೀಕರು ಇರ್ಬೋದು, ಮಾಲ್ಗಳಿರ್ಬೋದು ಅಥವಾ ಅಂಗಡಿಗಳಿರ್ಬೋದು ಅಥವಾ ITBTಗಳಿರ್ಬೋದು, ಇಲ್ಲಿಯ ತನಕ ಕಾನೂನನ್ನ ಜಾರಿಗೆ ತಂದಿಲ್ಲ. ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಹೊಣೆಗೇಡಿತನ ಆಗತ್ತೆ. ಆದ್ರಿಂದ ಅಮಾಯಕ ಕನ್ನಡ ಹೋರಾಟಗಾರರನ್ನ ಏನ್ 26 ಮೊಕದ್ದಮೆಗಳನ್ನ ಹಾಕಿದ್ರ, ಈ ಕೂಡಲೇ ಬಿಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನಾಳೆ ಬೃಹತ್ ಸಭೆಯನ್ನ ಕರಿತಾ ಇದ್ದೀವಿ. ಮತ್ತೆ ಏನಿದೆ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಬಹುದು, ಆದ್ರೆ ಕನ್ನಡದ ವಿಷಯ ಬಂದಾಗ ಕನ್ನಡದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ನಾವೆಲ್ಲ ಒಂದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.